ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 18ನೆಯ ವಾರ, ಆಗಸ್ಟ್ 5, 2025, ಮಂಗಳವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 14ನೆಯ ಅಧ್ಯಾಯ 22ರಿಂದ 36ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಸ್ವಾಮಿ ತಾವು ಜನರ ಗುಂಪನ್ನು ಕಳುಹಿಸಿಬಿಡುವಷ್ಟರಲ್ಲಿ ಶಿಷ್ಯರು ದೋಣಿ ಹತ್ತಿ ತಮಗಿಂತ ಮುಂದಾಗಿ ಸರೋವರದ ಆಚೆಯ ದಡಕ್ಕೆ ಹೋಗಬೇಕೆಂದು ಆಜ್ಞಾಪಿಸಿದರು. ಜನರನ್ನು ಬೀಳ್ಕೊಟ್ಟ ಬಳಿಕ ಪ್ರಾರ್ಥನೆ ಮಾಡಲು ಯೇಸು ಒಬ್ಬರೇ ಬೆಟ್ಟಕ್ಕೆ ಹೋದರು. ಕತ್ತಲೆ ಕವಿದಾಗ ಅವರು ಅಲ್ಲಿ ಒಬ್ಬಂಟಿಗರಾಗಿದ್ದರು. ಅಷ್ಟರಲ್ಲಿ ದೋಣಿ ದಡದಿಂದ ಬಹುದೂರ ಸಾಗಿತ್ತು. ಎದುರು ಗಾಳಿ ಬೀಸಿ ಅದು ಅಲೆಗಳ ಬಡಿತಕ್ಕೆ ಸಿಕ್ಕಿಕೊಂಡಿತ್ತು. ಆಗ ರಾತ್ರಿಯ ಕಡೇ ಜಾವದ ಸಮಯ. ಯೇಸು ಸರೋವರದ ಮೇಲೆ ನಡೆದುಕೊಂಡೇ ಶಿಷ್ಯರ ಬಳಿಗೆ ಬಂದರು. ಹೀಗೆ ಸರೋವರದ ಮೇಲೆ ನಡೆದುಕೊಂಡು ಬರುತ್ತಿದ್ದ ಯೇಸುವನ್ನು ನೋಡಿದಾಗ ಶಿಷ್ಯರು ಭಯಭ್ರಾಂತರಾದರು. ದಿಗಿಲುಗೊಂಡು ಭೂತ ಭೂತ ಎಂದು ಚೀರಿದರು. ತಕ್ಷಣವೇ ಯೇಸು, ಭಯಪಡಬೇಡಿ, ನಾನೇ, ಬೇರೆ ಯಾರೂ ಅಲ್ಲ, ಧೈರ್ಯದಿಂದಿರಿ ಎಂದು ಅವರೊಡನೆ ಮಾತನಾಡಿದರು. ಆಗ ಪೇತ್ರನು, ಸ್ವಾಮಿ, ನೀವೇ ಆದರೆ ನಾನು ನೀರಿನ ಮೇಲೆ ನಡೆದು ನಿಮ್ಮ ಬಳಿಗೆ ಬರುವಂತೆ ಆಜ್ಞಾಪಿಸಿ ಎಂದನು. ಯೇಸು ಬಾ ಎಂದು ಕರೆಯಲು ಪೇತ್ರನು ದೋಣಿಯನ್ನು ಬಿಟ್ಟು ನೀರಿನ ಮೇಲೆ ನಡೆಯುತ್ತಾ ಯೇಸುವಿನತ್ತ ಬಂದನು. ಆದರೆ ಬಲವಾದ ಗಾಳಿ ಬೀಸುತ್ತಿರುವುದನ್ನು ಕಂಡು ಹೆದರಿದನು. ಹಾಗೆಯೇ ಮುಳುಗಿ ಹೋಗಲಾರಂಭಿಸಿದನು. ಆಗ ಸ್ವಾಮಿ, ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈಚಾಚಿ ಅವನನ್ನು ಹಿಡಿದುಕೊಂಡು, ಅಲ್ಪವಿಶ್ವಾಸಿಯೇ, ಏಕೆ ಸಂದೇಹಪಟ್ಟೆ ಎಂದರು. ಅನಂತರ ಅವರಿಬ್ಬರು ದೋಣಿಯನ್ನು ಹತ್ತಿದರು. ಕೂಡಲೇ ಗಾಳಿ ನಿಂತು ಹೋಯಿತು. ದೋಣಿಯಲ್ಲಿದ್ದವರು, ನೀವು ನಿಜವಾಗಿಯೂ ದೇವರ ಪುತ್ರ ಎಂದು ಹೇಳಿ ಯೇಸುವನ್ನು ಆರಾಧಿಸಿದರು. ಅವರೆಲ್ಲರೂ ಸರೋವರವನ್ನು ದಾಟಿ ಗೆನೆಸರೇತ್ ಊರಿನ ದಡ ಸೇರಿದರು. ಈ ಊರಿನವರು ಯೇಸು ಸ್ವಾಮಿಯನ್ನು ಗುರುತು ಹಚ್ಚಿದ್ದೇ ತಡ. ಸುತ್ತಮುತ್ತಲಿನ ಊರುಗಳಿಗೆಲ್ಲ ಹೇಳಿ ಕಳುಹಿಸಿದರು. ರೋಗ ರುಜಿನಗಳಿಂದ ನರಳುತ್ತಿದ್ದವರನ್ನು ಕರೆದುಕೊಂಡು ಬಂದರು. ಇವರು, ನಿಮ್ಮ ಉಡುಪಿನ ಅಂಚನ್ನಾದರೂ ಮುಟ್ಟಲು ಅಪ್ಪಣೆಯಾದರೆ ಸಾಕು ಎಂದು ಯೇಸುವನ್ನು ಬೇಡಿಕೊಂಡರು. ಹಾಗೆ ಮುಟ್ಟಿದವರೆಲ್ಲ ಗುಣ ಹೊಂದಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಅದ್ಭುತಗಳು ನಮ್ಮ ವಿಶ್ವಾಸವನ್ನು ದೃಢಪಡಿಸಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದಿನ ವಾಚನದಲ್ಲಿ ಆಲಿಸಿದಂತೆ ಪೇತ್ರನು ತಮ್ಮ ಸಾಧನೆಗಳಲ್ಲಿ ವಿಫಲರಾಗಲು ಇರುವ ಒಂದೇ ಒಂದು ಕಾರಣವೆಂದರೆ ಅವರ ಅಲ್ಪವಿಶ್ವಾಸ. ವಿಶ್ವಾಸ ನಮ್ಮ ಜೀವನಕ್ಕೆ ಧೈರ್ಯ ತುಂಬುವ ಹಾಗೂ ಬೆಳಕು ಚೆಲ್ಲುವ ದೀವಿಗೆ. ಆದರೆ ಪೇತ್ರನ ವಿಶ್ವಾಸ ಮೇಲ್ಪದರದ ಉನ್ಮಾದದ ಆಳವಿಲ್ಲದ ವಿಶ್ವಾಸವಾಗಿತ್ತು. ಸ್ವಾಮಿ ತಮ್ಮನ್ನು ಹಿಂಬಾಲಿಸಿದವರಿಗೆ ವಿಶ್ವಾಸದಿಂದ ಜೀವಿಸಲು ಕಲಿಸಿದರು. ವಿಶ್ವಾಸದ ಮೇಲೆ ಹೊಂದಿಕೊಂಡು ಶಿಷ್ಯರ ಪ್ರತ್ಯಕ್ಷತೆಯಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದರು. ಈ ಅದ್ಭುತಗಳು ನಮ್ಮ ವಿಶ್ವಾಸವನ್ನು ದೃಢಪಡಿಸಲಿ. ವಿಶ್ವಾಸ ಕಳೆದುಕೊಂಡು ದೇವಾಲಯಕ್ಕೆ ಬರದಿರುವವರಿಗಾಗಿ ಹಾಗೂ ಉನ್ಮಾದದ ವಿಶ್ವಾಸ ಹೊಂದಿರುವ ಎಲ್ಲ ಗುರು ಕನ್ಯಾಸ್ತ್ರೀಯರಿಗಾಗಿಯೂ ಪ್ರಾರ್ಥಿಸೋಣ. ಇಂದಿನ ವಿಶೇಷತೆ ಮೇರಿ ಮಾತೆಯ ಮಹಾಬಸಿಲಿಕಗಳ ಸಮರ್ಪಣೆ. ಆತ್ಮೀಯರೇ, ಜಗದ್ಗುರು 3ನೇ ಸಿಕ್ಸತಸ್ರವರು ಮೊದಲನೇ ಎಫೆಸುಸ್ ಸಮ್ಮೇಳನದ ನಂತರ ಪುನಃ ನಿರ್ಮಿಸಿದ ಸಾಂತ ಮರಿಯಾ ಮಜ್ಜೋರೆ ಬಸಿಲಿಕಾದ ಸಮರ್ಪಣೆಯ ಹಬ್ಬವಾಗಿದೆ. ಈ ಮಹಾಬಸಿಲಿಕಾ ದೇವಾಲಯವು ರೋಮ್ನ ಎಕ್ವಿಲಿನೆ ಬೆಟ್ಟದ ತಪ್ಪಲಿನಲ್ಲಿದೆ. ಈ ಹಬ್ಬವನ್ನು ಹಿಮದ ರಾಣಿಯ ಹಬ್ಬವೆಂತಲೂ ಕರೆಯುವ ವಾಡಿಕೆಯಿದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.